ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರದು ಇಂಟರ್ನಲ್ ರಿಸರ್ವೇಷನ್ಗೆ ಸಮೀಕ್ಷೆ ಏನಿದೆ ಅದನ್ನು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದೀವಿ. ಇಡೀ ದೇಶದಲ್ಲಿನೇ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸರ್ವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿಂದ ಪ್ರಾರಂಭ ಆದ ಸರ್ವೆ 5ನೇ ತಾರೀಕಿಂದ 17ನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗುವಂತಹದ್ದು. ಯಾವುದೇ ಆತಂಕ ಬೇಡ. ಎರಡೆರಡು ದಾಖಲಾತಿಗಳು, ಏನು ಒಂದು ದಾಖಲಾತಿ ರೇಷನ್ ಕಾರ್ಡ್ ಇದೆ, ಇನ್ನೊಂದು ದಾಖಲಾತಿ ಆಧಾರ್ ಕಾರ್ಡ್, ಇವೆರಡನ್ನ ಕೊಟ್ಟು ಆ 101 ಏನು ಉಪಜಾತಿಗಳಿದಾವೆ ಅದರಲ್ಲಿ ಯಾವ ಜಾತಿ ಕ್ರಮ ಸಂಖ್ಯೆ ಅಷ್ಟನ್ನು ಸ್ಪಷ್ಟವಾಗಿ ಜಾತಿ ಹೆಸರು ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕರಿಗೆ ಸರ್ವೇಯರ್ಸ್ ನಿಮ್ಮ ಲೋಕಲ್ ಟೀಚರ್ಸ್ ಬಂದಾಗ ಅವರು ರೇಷನ್ ಕಾರ್ಡು ನಂಬರು ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳಿದಾಗ ಅದು ಸರ್ವೆ ಪರ್ಪಸ್ಗೋಸ್ಕರ ಮಾತ್ರ ಅಂತ ತಾವೆಲ್ಲ ಭಾವಿಸಿ ಅದನ್ನು ಸಹಕಾರ ಕೊಡಬೇಕು ಅಂತ ನಾವು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಬಿಕಾಸ್ ಅದು ಅವ್ರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮಗೆ ಡಿಲೇ ಆಗುತ್ತೆ, ಮತ್ತೆ ತಾವು ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಆಗಿಲ್ಲ ಅಂತ ನಾವು ಮಾರ್ಕ್ ಮಾಡ್ಕೊಂಡು ಹೋಗ್ತೀವಿ. ಹಂಗ್ ಮಾಡಿದ್ರೆ ಏನಾಗುತ್ತೆ, ಎಲ್ಲರದು ಸಂಪೂರ್ಣ ಮಾಹಿತಿ ಯಾರಿಗೆ ಒಂದು ಸಮಾಜದಲ್ಲಿ ಸಮಾನತೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದು ಈ ಇಂಟರ್ನಲ್ ರಿಸರ್ವೇಷನ್ ಸರ್ವೆ. ಸೊ ಪ್ರತಿಯೊಬ್ಬರದು ಕ್ಯಾಪ್ಚರ್ ಆಗಲೇಬೇಕು, ಹಂಗಾದ್ರೇನೆ ಮಾತ್ರ ಆಕ್ಚುಯಲ್ ಇದು ಮೀನಿಂಗ್ ಆಗುತ್ತೆ ಅಂತ ಹೇಳಿ ತಾವು ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಕಾರ್ಡ್ ಕೇಳೋ ಅಂಥದ್ದು ಅನೇಕರಿಗೆ ಗೊಂದಲ ಇರಬಹುದು. ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಕೇಳ್ತಕ್ಕಂಥದ್ದು ಸಮೀಕ್ಷೆ ಮಾಡಲಿಕ್ಕೆ ಹೋಗುವಂಥ ಅಧಿಕಾರಿಗಳಿಗೆ ಅವ್ರಿಗೆ ವಿವೇಚನೆ ನಾವು ಕೊಡಬಾರ್ದು. ಅವ್ರಿಗೆ ಬೇಕಾದದ್ದನ್ನು ಎಂಟ್ರಿ ಮಾಡ್ಕೊಳ್ಳೋದು, ಅವ್ರು ಏನೋ ಹೇಳ್ತಾರೆ ಏನೋ ಎಂಟ್ರಿ ಮಾಡ್ಕೊಳ್ಳೋದು, ಈ ರೀತಿಯ ದೂರುಗಳು ವಿವೇಚನೆಗಳು ಯಾವುದೂ ಇರಬಾರ್ದು. ತುಂಬ ಸ್ಪಷ್ಟವಾದಂಥ, ತುಂಬ ನಿಷ್ಠುರವಾದಂಥ, ತುಂಬ ವೈಜ್ಞಾನಿಕವಾದಂಥ ಒಂದು ಸರ್ವೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ರೇಷನ್ ಕಾರ್ಡ್ ನಂಬರನ್ನು ಮೊಬೈಲಲ್ಲಿ ಎಂಟ್ರಿ ಮಾಡಿದ ತಕ್ಷಣ ರೇಷನ್ ಕಾರ್ಡಲ್ಲಿ ಯಾರ್ಯಾರ್ದು ಹೆಸರಿದೆ ಆ ನಂಬರಲ್ಲಿ ಅದು ಆಟೋಮೆಟಿಕ್ ಆಗಿ ಮೊಬೈಲ್ನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಎಲ್ಲ ಬಂದಂಥ 4 ಜನ ಕುಟುಂಬದಲ್ಲಿದ್ದರೆ ಅವ್ರ ಹೆಸರು, ಅವ್ರ ವಯಸ್ಸು ಎಲ್ಲವೂ ಅದೇ ಬಂದ್ಬಿಡುತ್ತೆ ಮೊಬೈಲಲ್ಲಿ. ಗಣತಿ ಮಾಡುವಂಥವ್ರು ಜಸ್ಟ್ ಟಿಕ್ ಮಾಡಿಕೊಂಡು ನೀವು ಯಾವುದು ಹೇಳ್ತೀರಾ, ಏನು ಹೇಳ್ತಾರೆ, ಪ್ರಶ್ನಾವಳಿಗಳೇನಿದ್ದಾವೆ ಅದಕ್ಕೇನು ಉತ್ತರ ಹೇಳ್ತೀರಾ ಆ ಉತ್ತರಗಳನ್ನು ಎಸ್ ಆರ್ ನೋ ಅಂತೇಳಿ ಟಿಕ್ ಮಾಡ್ಕೊಂಡು ಹೋಗುವಂಥ ಒಂದು ಬಹಳ ಸುಲಲಿತವಾದಂಥ ವೈಜ್ಞಾನಿಕವಾದಂಥ ಮೊಬೈಲ್ ಆಧಾರಿತ ಸರ್ವೆ ಇರೋದ್ರಿಂದ ನಿಮಗೆ ನೀವು ರೇಷನ್ ಕಾರ್ಡ್ ಕೊಡಬೇಕು ಅಥವಾ ಆಧಾರ್ ಕಾರ್ಡ್ ಕೊಡಬೇಕು ಅಂತೇಳಿ. ಮತ್ತು ಇನ್ನೊಂದು ಕಾರಣ ಏನು ಅಂದರೆ ಡೂಪ್ಲಿಕೇಶನ್ ಆಗಬಾರ್ದು ಅಂತೇಳಿ. ಇಲ್ಲೊಬ್ಬರು ಒಂದ್ಸರಿ ಸೇರಿಸೋದು, ಇನ್ನೊಂದು ಕಡೆ ಇನ್ನೊಂದು ಹಳ್ಳಿನಲ್ಲಿ ಹೋಗಿ ಅವ್ರ ಹೆಸರನ್ನ ಮತ್ತೆ ಸೇರಿಸೋದು, ಇನ್ನೊಂದು ಕಡೆ ಹೋಗಿ ಇನ್ನೊಂದು ಸರಿ ಸೇರಿಸೋದು, ಇನ್ನೊಂದು ಜಿಲ್ಲೆಯಲ್ಲಿ ಹೋಗಿ ಮತ್ತೆ ಸೇರಿಸೋದು, ಇವೆಲ್ಲ ಯಾವೂ ಆಗಬಾರ್ದು. ಇದು ಬಹಳ ವೈಜ್ಞಾನಿಕವಾಗಿ ಆಗಬೇಕು ಅಂಥೇಳಿ ಬಹಳ ಸಮಾಜ ಕಲ್ಯಾಣ ಇಲಾಖೆ ಬಹಳಷ್ಟು ಆಲೋಚನಾ ಕ್ರಮ ಮತ್ತು ಎಲ್ಲ ಜಿಲ್ಲೆಗಳೊಂದಿಗೆ ಸಮನ್ವಯ ಸಾಧಿಸಿ ಅನೇಕ ಮೀಟಿಂಗ್ಗಳನ್ನು ಮಾಡಿ ಅಂತಿಮ ಸ್ವರೂಪ ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಒಂದು ವೈಜ್ಞಾನಿಕ ಸರ್ವೆ. ಜೊತೆಗೆ ಗಣತಿದಾರರು ಎಲ್ಲ ಮನೆಗಳಿಗೂ ಹೋಗೋದ್ರಿಂದ ಒಟ್ಟು ರಾಜ್ಯದ ಕುಟುಂಬಗಳು, ಅದರಲ್ಲಿ ಈ ಪರಿಶಿಷ್ಟ ಜಾತಿಯ ಕುಟುಂಬಗಳೆಷ್ಟು, ಅದರಲ್ಲಿ ಮತ್ತೆ ಈ 101 ಜಾತಿಗಳ ಸಂಖ್ಯೆ ಎಷ್ಟು, ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈಗಾಗಲೇ ಅನೇಕ ಸಿಬ್ಬಂದಿಗಳಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಹಳಷ್ಟು ಹಂತದಲ್ಲಿ ತರಬೇತಿಗಳನ್ನು, ಬಹಳ ಮೌಲ್ಯಯುತವಾದ ತರಬೇತಿಯನ್ನು ತುಮಕೂರು ಜಿಲ್ಲೆ ಕೊಟ್ಟಿದೆ. ತುಮಕೂರು ಜಿಲ್ಲೆ ಎಲ್ಲ ರೀತಿಯಿಂದನೂ ಸಜ್ಜಾಗಿ ಬಹಳ ಸದೃಢವಾದಂಥ, ಇಡೀ ರಾಜ್ಯದಲ್ಲಿ ಮತ್ತೆ ಮಾದರಿಯಾದಂಥ ಜನಗಣತಿ ಮಾಡಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಮ್ಮೆಲ್ಲ ಅಧಿಕಾರಿ ಬಂಧುಗಳು ಎಲ್ಲ ಹಂತದಲ್ಲಿ, ನಗರ ಹಂತದಲ್ಲಿ ಈ ಒಂದು ಸರ್ವೆ ಯಾವಾಗ ಯಶಸ್ಸಾಗುತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲ ಮನೆಗಳು ಮುಗಿಸಿದೀವಿ ಬೇಗ ಅಂದರೆ ಅದು ಯಶಸ್ಸಿಲ್ಲ. ಸಂಪೂರ್ಣವಾಗಿ ಕರೆಕ್ಟ್ ಮಾಹಿತಿ ಯಾವಾಗ ನಾವು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆವಾಗ ನಮಗೆ ಸಂಪೂರ್ಣವಾಗಿ ಯಶಸ್ಸಾಗುತ್ತೆ. ಆ ರೀಸನ್ಗೋಸ್ಕರನೇ ನಾವು ಟೀಚರ್ಸ್ ಅನ್ನು ಆಯ್ಕೆ ಮಾಡಿ ಅವ್ರಿಗೆ ಸರ್ವೇಯರ್ ಆಗಿ ನಾವು ಆಯ್ಕೆ ಮಾಡಿರೋದು. ಬಿಕಾಸ್ ಟೀಚರ್ಸ್ ಅವ್ರಿಗೆ ಒಳ್ಳೆ ಎಜುಕೇಟೆಡ್ ಇರ್ತಾರೆ, ಕರೆಕ್ಟಾಗಿ ಅವರು ಕ್ಯಾಪ್ಚರ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ. ಅದೇ ರೀತಿಯಲ್ಲಿ 5ನೇ ತಾರೀಕಿಂದ 17ನೇ ತಾರೀಕು ತನಕ ಮನೆ ಮನೆಗೆ ಭೇಟಿ ಮಾಡ್ತಾರೆ. ಕೆಲವರು ಈಗ ಬೇಸಿಗೆ ಇರೋದ್ರಿಂದ ಟೂರ್ಗೆ ಏನಾದರೂ ಹೋಗಿರ್ಬೋದು ಅಥವಾ ಬೇರೆ ಬೇರೆ ಡೋರ್ ಕ್ಲೋಸ್ ಇದ್ರೆ ಅವ್ರಿಗೆ ಮತ್ತೆ ಒಂದು 3 ದಿವಸ ಅವಕಾಶ ಇದೆ. 19ರಿಂದ 21 ತನಕ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನ್ ಎಲ್ಲಿ ಅವ್ರು ಹೋಗಿ ವೋಟ್ ಹಾಕ್ತಾರೆ ಅಲ್ಲಿ ನಾವು ಓಪನ್ ಇರ್ತೀವಿ, ಅಲ್ಲಿ ಕೂಡ ಅವ್ರು ಬಂದು ಮಾಹಿತಿಯನ್ನು ಕೊಡಬಹುದು.